ಪಿಎಂ ಕಿಸಾನ್ ಹಣಕ್ಕೋಸ್ಕರ ಕಾಯ್ತಿದ್ದಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ಹೌದು, ಕೊನೆಗೂ ಕೂಡ ಪಿಎಂ ಕಿಸಾನ್ ಹಣ ಬಿಡುಗಡೆಗೆ ದಿನಾಂಕ ನಿಗದಿ ಆಗಿದೆ. ಹಾಗಿದ್ರೆ 20ನೇ ಕಂತಿನ ಹಣ ಯಾವಾಗ ಬರುತ್ತೆ, ಲೇಟೆಸ್ಟ್ ಅಪ್ಡೇಟ್ ಏನಿದೆ, ಪಕ್ಕಾ ಇನ್ಫಾರ್ಮೇಷನ್ ಅಥವಾ ಫೇಕ್ ಇನ್ಫಾರ್ಮೇಷನ್? ಖಂಡಿತವಾಗ್ಲೂ ಇದು 100% ನಿಜವಾದ ಇನ್ಫಾರ್ಮೇಷನು. ನಮಗೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದನೇ ಬಂದಿರುವಂತಹ ಇನ್ಫಾರ್ಮೇಷನ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಫಸ್ಟ್ ಟೈಮ್ ಏನಾದರೂ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕೋದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನು ನಿಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಇನ್ಫಾರ್ಮೇಷನ್ಸ್ಗಳನ್ನ, ಅದರಲ್ಲೂ 100% ಜೆನ್ಯೂನ್ ಇನ್ಫಾರ್ಮೇಷನ್ಸ್ಗಳನ್ನೇ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ದಂಗೆ PM ಕಿಸಾನ್ 20ನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನು ಬಂದಿದೆ. ಇತ್ತೀಚೆಗಂತೂ PM ಕಿಸಾನ್ದೇ ಡೈಲಿ ನೀವು ನೋಡ್ತಾ ಇದ್ರಿ, ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಹಣ ಬಿಡುಗಡೆ ಆಯಿತು, ನಾಳೆ ಬಿಡುಗಡೆ ಆಯಿತು, ಇವತ್ತಾಯಿತು, ಮಧ್ಯಾಹ್ನ ಆಯಿತು, ಬೆಳಗ್ಗೆ ಆಯಿತು ಅಂತಲೇ ಬರ್ತಾ ಇದೆ. ಬಟ್ ರೈತರ ಖಾತೆಗೆ ಹಣ ಬಂದಿಲ್ಲ. ಹೇಳಬೇಕು ಅಂದರೆ ಜೂನ್ ತಿಂಗಳಲ್ಲೇ ಹಣ ಬರಬೇಕಿತ್ತು. 19ನೇ ಕಂತಿನ ಹಣ ಫೆಬ್ರವರಿಯಲ್ಲಿ ಹಾಕಿದ್ರು. 4 ತಿಂಗಳಾಗಿದ್ದ ನಂತರ ಅಂದರೆ ಜೂನಲ್ಲೇ ನಿಮಗೆ 20ನೇ ಕಂತಿನ ಹಣ ಬರಬೇಕಾಗಿತ್ತು. ಜುಲೈ ಎಂಡಿಂಗಲ್ಲಿದ್ದೀವಿ, 1.5 ತಿಂಗಳು ಲೇಟ್ ಆಯಿತು. ಆದರೂ ಕೂಡ PM ಕಿಸಾನ್ 20ನೇ ಕಂತಿನ ಹಣ ಇಲ್ಲಿವರೆಗೂ ಬಂದಿರಲಿಲ್ಲ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಯಾವುದೇ ಅಪ್ಡೇಟ್ ಕೂಡ ಬಂದಿರಲಿಲ್ಲ. ನರೇಂದ್ರ ಮೋದಿಯವರಾಗಿರಬಹುದಾ ಅಥವಾ ಕೃಷಿ ಇಲಾಖೆಯ ಮಂತ್ರಿಗಳೇ ಆಗಿರಬಹುದು, ಇದ್ರ ಬಗ್ಗೆ ಯಾವುದೇ ರೀತಿಯ ಹೊಸ ಅಪ್ಡೇಟ್ಗಳನ್ನ ತಿಳಿಸ್ಕೊಟ್ಟಿರಲಿಲ್ಲ. ಬಟ್ ಈಗ ಸಿಕ್ಕಿರೋ ಲೇಟೆಸ್ಟ್ ಇನ್ಫಾರ್ಮೇಷನ್ ಪ್ರಕಾರ 20ನೇ ಕಂತಿನ ಹಣ ಬಿಡುಗಡೆಗೆ ದಿನಾಂಕ ನಿಗದಿ ಆಗಿದೆ. ಹೌದು, ಆಗಸ್ಟ್ 2ನೇ ತಾರೀಕು ನಿಮಗೆ 20ನೇ ಕಂತಿನ 2,000 ರೂಪಾಯಿ ಹಣ ಖಂಡಿತವಾಗ್ಲೂ ಬರುತ್ತೆ. ಕಾಶಿಯಲ್ಲಿ ಒಂದು ಪ್ರೋಗ್ರಾಮ್ ಇದೆ. ಸೊ ಆ ಪ್ರೋಗ್ರಾಮ್ ನಂತರ ನಮ್ಮ ಪಿ ಎಂ ಆಗಿರುವಂತಹ ನರೇಂದ್ರ ಮೋದಿ ಅವರು 20ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಅವತ್ತು 9 ಕೋಟಿ ರೈತರಿಗೆ 20,000 ಕೋಟಿ ಹಣಕ್ಕಿಂತ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ. ಇಷ್ಟು ದಿನ ಯಾರ್ಯಾರು PM ಕಿಸಾನ್ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರೋ ಎಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಇರುತ್ತೆ. ಬಟ್ ಅದರಲ್ಲಿ ಒಂದು ಕಂಡೀಷನ್ಸ್ ಇರುತ್ತೆ. ಎಲ್ರಿಗೂ ಕೂಡ PM ಕಿಸಾನ್ ಹಣ ಬರಲ್ಲ, ಕೆಲವರಿಗೆ ಮಾತ್ರ ಹಣ ಬರೋದು ಸ್ಟಾಪ್ ಆಗುತ್ತೆ. ಯಾರಿಗೆ ಸ್ಟಾಪ್ ಆಗುತ್ತೆ ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನಿದು ಪ್ರೋಗ್ರಾಮು, ಅವತ್ತು ಏನು ಫಂಕ್ಷನ್ ಇದೆ ಎಲ್ಲ ಕೂಡ ಹೇಳ್ತೀನಿ. ಕಾಶಿಯಲ್ಲಿ ವಿವಿಧ ರೀತಿಯ ಏನಿದೆ ರೈತ ಯೋಜನೆಗಳ ಬಗ್ಗೆ ಅವತ್ತು ಅಪ್ಡೇಟ್ಗಳ ಕೊಡ್ತಾರೆ, ಹೊಸ ಯೋಜನೆಗಳನ್ನ ಬಿಡುಗಡೆ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಬಹಳ ದಿನಗಳಿಂದ ಪೆಂಡಿಂಗ್ ಇರುವಂತಹ 20ನೇ ಕಂತಿನ PM ಕಿಸಾನ್ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಕಾಶಿಯಲ್ಲಿ ಆಗಸ್ಟ್ 2ನೇ ತಾರೀಕು. ಇದ್ರ ಬಗ್ಗೆ ಕೃಷಿ ಇಲಾಖೆಯ ಸಚಿವರಾದಂತಹ ಕೇಂದ್ರ ಸಚಿವರೇ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಆಗಸ್ಟ್ 2ಕ್ಕೆ PM ಕಿಸಾನ್ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ. ಆದರೆ 20ನೇ ಕಂತಿನ ಹಣ ಒಂದಷ್ಟು ಜನರಿಗೆ ಬರೋದಿಲ್ಲ. ಯಾಕಂದರೆ ಕೆಲವ್ರದ್ದು ಇಲ್ಲಿವರೆಗೂ ಕೂಡ KYC ಆಗಿಲ್ಲ. ಯಾರ್ಯಾರ್ದು KYC ಆಗಿಲ್ವೋ ಅಂತ ಎಲ್ಲ ರೈತರಿಗೂ ಕೂಡ PM ಕಿಸಾನ್ ಹಣ ಬರೋದು ಸ್ಟಾಪ್ ಆಗಿಬಿಡುತ್ತೆ. ಈಗಲೇ ನಿಮಗೆ ಇನ್ನೂ ಕೂಡ ಟೈಮ್ ಇದೆ. ಯಾರಾದರೂ KYCನ ಮಾಡಿಸ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಈಗಲೇ KYCನ ಮಾಡಿಸ್ಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲೇ ಬೇಕಿದ್ರು ನೀವು PM ಕಿಸಾನ್ ಆ್ಯಪ್ ಮುಖಾಂತರ, PM ಕಿಸಾನ್ ವೆಬ್ಸೈಟ್ ಮುಖಾಂತರ ಅಥವಾ ಕರ್ನಾಟಕ ಗ್ರಾಮ ಒನ್ಗಳಲ್ಲಿ ಹೋಗಿ ಬೇಕಿದ್ರು PM ಕಿಸಾನ್ದು KYCನ ಮಾಡಿಸ್ಕೋಬಹುದು. ಯಾರ್ಯಾರು KYC ಮಾಡಿಸ್ಕೊತಾರೋ ಅಂಥವರಿಗೆ ಮಾತ್ರ 20ನೇ ಕಂತಿನ ಹಣವನ್ನು ಹಾಕ್ತಾರೆ. ಇಲ್ಲಿವರೆಗೂ ಯಾರ್ದು KYC ಆಗಿಲ್ದಿರೆ ಸುಮಾರು ತಿಂಗಳಿಂದ ಸುಮಾರು ಜನತ್ತು ಪೆಂಡಿಂಗ್ ಇದೆ, ಅವರೆಲ್ಲರಿಗೂ ಕೂಡ ಈ ತಿಂಗಳು ಸಹ ಹಣ ಬರುವುದಿಲ್ಲ. ಇದು ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿದೆ PM ಕಿಸಾನ್ ಬಗ್ಗೆ. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೋತೀನಿ, ನಿಮಗೆ ತುಂಬ ಈಸಿ ಇರೋದ್ರಿಂದ ದಯವಿಟ್ಟು ಹೋಗಿ ಈಗಲೇ KYCನ ಮಾಡಿಸ್ಕೊಳ್ಳಿ. ಹಾಗೆ ನಿಮ್ಮ ತಂದೆ ಏನಾದರೂ ತೀರೋಗಿರ್ತಾರೆ, ಅವ್ರಿಗೆ PM ಕಿಸಾನ್ ಹಣ ಬರ್ತಾ ಇತ್ತು ಅಂದರೆ ಇನ್ನು ಮುಂದೆ ಡೆತ್ ಆಗಿರೋರಿಗೆ ಬರೋದಿಲ್ಲ. ಅದು ಕೂಡ ಗೌರ್ಮೆಂಟ್ ಕಡೆಯಿಂದ ಇನ್ಫಾರ್ಮೇಷನ್ ಬಂದಿದೆ. ಯಾರ್ಯಾರು ವೃತರಾಗಿದ್ದಾರೆ ಅಂದರೆ ಡೆತ್ ಆಗಿದ್ದಾರೋ ಅಂಥವ್ರಿಗೆ PM ಕಿಸಾನ್ ಹಣ ಬರೋದಿಲ್ಲ. KYC ಮಾಡಿಸಿರಲ್ಲ ಅಂಥವ್ರಿಗೆ ಹಣ ಬರೋದಿಲ್ಲ. ಆಧಾರ್ ಸೀಡಿಂಗ್ ಆಗಿಲ್ಲ ಅಂಥವ್ರಿಗೆ ಹಣ ಬರೋದಿಲ್ಲ. ಒಟ್ಟು 4-5 ಕಂಡೀಷನ್ಸ್ಗಳನ್ನ ಹಾಕಿದ್ದಾರೆ. ಮೊದಲನೇದಾಗಿ KYC ಮಾಡಿಸದೇ ಇಲ್ದವ್ರಿಗೆ ಖಂಡಿತವಾಗ್ಲೂ ಹಣ ಬರೋದಿಲ್ಲ. ಏನಾದರೂ ಜಮೀನು ಹೋಲ್ಡರ್ ಯಾರಿರ್ತಾರೆ, ಯಜಮಾನರು, ಅವರು ಡೆತ್ ಆಗಿದ್ರೆ ಅಂಥವ್ರಿಗೆ PM ಕಿಸಾನ್ ಹಣ ಬರೋದಿಲ್ಲ. ಹಾಗೆ ಬ್ಯಾಂಕಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ನೇಮ್ ಮಿಸ್ಮ್ಯಾಚ್ ಆಗಿತ್ತು ಅಂದರೆ, ಮೂರನೇದು ಬಂದು ಬ್ಯಾಂಕಲ್ಲಿ ಆಧಾರ್ ಕಾರ್ಡಲ್ಲಿ ನೇಮ್ ಮಿಸ್ಮ್ಯಾಚ್ ಆಗಿತ್ತು ಅಂದರೆ ಬರೋದಿಲ್ಲ. ಆಧಾರ್ ಸೀಡಿಂಗ್ ಆಗಿಲ್ಲ ಅಂದರೆ ಬರೋದಿಲ್ಲ. ನಿಮ್ಮ ಬ್ಯಾಂಕ್ಗಳಿಗೆ ಆಧಾರ್ ಕಾರ್ಡ್ನ ನೀವು ಲಿಂಕ್ ಮಾಡಿಸಿಲ್ಲ ಅಂದರೆ ಆವಾಗಲೂ ಕೂಡ ನಿಮಗೆ ಹಣವು ಬರುವುದಿಲ್ಲ ಅಂತ ಈಗಾಗಲೇ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಈ ಕಂಡೀಷನ್ಸ್ಗಳನ್ನ ಹಾಕಿದ್ದಾರೆ. ಈ ಕಂಡೀಷನ್ಸ್ಗಳಲ್ಲಿ ಯಾರ್ಯಾರು ಎಲಿಜಿಬಲ್ ಇರೋದಿಲ್ವೋ ಅಂಥವ್ರೆಲ್ರಿಗೂ ಕೂಡ ಹಣವನ್ನು ಸ್ಟಾಪ್ ಮಾಡ್ತೀವಿ ಅನ್ನೋ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ನ ಕೊಡ್ತಿದ್ದಾರೆ. ಅದನ್ನು ಹೊರತುಪಡಿಸಿ 9 ಕೋಟಿ ರೈತರಿಗೆ ಇಡೀ ಭಾರತದಾದ್ಯಂತ ಎಲ್ಲ ರೈತರಿಗೂ ಕೂಡ 2,000 ರೂಪಾಯಿ ಹಣವನ್ನು ಹಾಕ್ತಾರೆ. ಇದಿಷ್ಟು ಅಕ್ಟೋಬರ್ 2ನೇ ತಾರೀಕು ಆಗುತ್ತೆ. ಮಧ್ಯಾಹ್ನ 2 ಗಂಟೆ ನಂತರ ಹಣವನ್ನು ಹಾಕ್ತಾರೆ ಅನ್ನೋ ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. PM ಕಿಸಾನ್ ಆಗಿರಬಹುದು, ಗೃಹಲಕ್ಷ್ಮಿ ಆಗಿರಬಹುದು, ಅನ್ನಭಾಗ್ಯ ಯೋಜನೆ ಆಗಿರಬಹುದು, ಮುಖ್ಯವಾಗಿ ಪಿಂಚಣಿ ಹಣದ ಬಗ್ಗೆ ಕೂಡ ರೆಗ್ಯುಲರ್ ಅಪ್ಡೇಟ್ಸ್ಗಳನ್ನ ನನ್ನ ಚಾನಲ್ಗಳಲ್ಲಿ ನೀವು ನೋಡಬಹುದು. ವಿತ್ ಕಾಲ್ ರೆಕಾರ್ಡ್ ಪ್ರೂಫ್ಗಳನ್ನ ಕೂಡ ನಾನು ಹಾಕ್ತೀನಿ. ಹಾಗಾಗಿ ಪಕ್ಕಾ ಮಾಹಿತಿ ಬೇಕಿತ್ತು ಅಂದರೆ, ಪಕ್ಕಾ ಇನ್ಫಾರ್ಮೇಷನ್
ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.